ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ಪುರಸಭೆಯ ಮುಖ್ಯಾಧಿಕಾರಿಗಳ ಕರ್ಮಕಾಂಡ. ಪುರಸಭೆ ಸದಸ್ಯರಾದ ಪಾಂಡುರಂಗ ಕನಸಿ ಅವರಿಂದ ಗಂಭೀರ ಆರೋಪ. ನಾನು ಪುರಸಭೆ ಸದಸ್ಯನಾಗಿ 5 ವರ್ಷಕ್ಕೆ 2-3 ತಿಂಗಳು ಕಡಿಮೆ ಇದೆ. ನನ್ನ ಅವಧಿಯಲ್ಲಿ ನನಗೆ ಚುನಾಯಿಸಿದ ವಾರ್ಡ್ ಜನರಿಗೆ ಯಾವ ರೀತಿ ಸೇವೆ ಮಾಡಿದ್ದೀನಿ ಎಂಬುದು ಇಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಬಾಲ್ಕಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಬಾಲ್ಕಿ ಪಟ್ಟಣಕ್ಕೆ ನುಚ್ಚುನೂರು ಮಾಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಭಾರಿ ಸೇವೆಗೆ ಬಂದಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಳ್ಳೆಯ ಕೆಲಸ ಆಗಿರುವುದಿಲ್ಲ. ಪುರಸಭೆ ವ್ಯಾಪ್ತಿಯಲ್ಲಿ 2 ಲಕ್ಷ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿಸಬೇಕಾದರೆ ಅದನ್ನ ಟೆಂಡರ್ ಮುಖಾಂತರ ಖರೀದಿಸಬೇಕೆಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಪಾಂಡುರಂಗ ಕನಸೆ. ನನ್ನ ಅವಧಿಯಲ್ಲಿ ನನ್ನ ವಾರ್ಡಿನ ಸಾರ್ವಜನಿಕರಿಗೆ ಕಸಿ ವಿಲೇವಾರಿ ಸ್ವಚ್ಛತೆಗಾಗಿ 1 ಮನೆಗೆ 2 ಬಕೆಟ್ ನೀಡುವಂತೆ ನಾನು 2 ಲಕ್ಷ ಅನುದಾನವನ್ನ ಇಟ್ಟಿರುತ್ತೇನೆ. ನಾನು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಇಬ್ಬರು ಸೇರಿಕೊಂಡು ಹೈದರಾಬಾದಿಗೆ ಹೋಗಿರುತ್ತೇವೆ. ಈ ಬಕೆಟ್ಗಳ ಮೊತ್ತವನ್ನ 90 ರೂಪಾಯಿಯಿಂದ 125 ಒಳಗಡೆ ಇರುತ್ತದೆ. ಹಾಗಾದರೆ 2 ಲಕ್ಷ ಎಷ್ಟು ಬಕೆಟ್ ಬರಬಹುದು? ಪುರಸಭೆ ಮುಖ್ಯಾಧಿಕಾರಿಗಳಾದ ಸಂಗಮೇಶ್ ಕಾರ್ಬಾರಿಯವರು 200 ಬಕೆಟ್ಗಳನ್ನು ಖರೀದಿ ಮಾಡಿರುತ್ತಾರೆ. ಹಾಗಾದರೆ 1 ಬಕೆಟ್ಗೆ 1,000 ರೂಪಾಯಿನ 2 ಲಕ್ಷ ರೂಪಾಯಿ ಬಕೆಟ್ಗಳಲ್ಲಿ ಎಷ್ಟು ದೊಡ್ಡ ಹಗರಣ ಮಾಡಿದ್ದಾರೆ ಎಂದರೆ 2 ಲಕ್ಷ ರೂಪಾಯಿ ಬಕೆಟ್ಗಳಲ್ಲಿ ಇಷ್ಟು ದೊಡ್ಡ ಹಗರಣ ಮಾಡಿದ್ದಾರೆ ಎಂದರೆ ಬೇರಲ್ಲಿ ಎಷ್ಟು ಹಣ ಹಗರಣ ಮಾಡಿದ್ದಾರೆಂಬಂತೂ ಯಾರಿಗೊತ್ತು. ಇದನ್ನು ಮೇಲಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ಮುಖ್ಯಾಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಬಡವರಿಗೆ ಹಾಗೂ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು. ಹಣ ಕೊಟ್ರೆ ಹೆಣ ಬಾಯಿ ತೆರೆದಂತೆ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳ ಕಥೆ. ಪುರಸಭೆ ಸರ್ವ ಸದಸ್ಯರ ಅನುಮತಿ ಮೇರೆಗೆ ಯಾವುದೇ ಕೆಲಸ ಮಾಡಬೇಕಾದರೆ ಪೋಸ್ಟಿಂಗ್ ರಿಸರ್ವೇಷನ್ ಮಾಡಿರುತ್ತಾರೆ. ಅದನ್ನು ಉಲ್ಲಂಘಿಸಿ ಇದೇ ಪುರಸಭೆ ಮುಖ್ಯಾಧಿಕಾರಿಯೊಬ್ಬರ ಹೆಸರಲ್ಲಿ 10 ನೋಂದಣಿಯಾಗಿರುವುದು. ಖಾತಾ ಸ್ಟೇಟ್ ಡಿಜಿಟಲ್ ಖಾತಾ ಇದೇ ಪುರಸಭೆ ಮುಖ್ಯಾಧಿಕಾರಿ ಮಾಡಿರುವುದು ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಪುರಸಭೆಯ ಸದಸ್ಯರ ಪಾಂಡುರಂಗ ಕನಸೆ. ಪುರಸಭೆ ವಾಹಿನಿಯಲ್ಲಿ ಪಾಂಡುರಂಗ ಕನಸಿಯವರ ವಾರ್ಡಿನ ಸಾರ್ವಜನಿಕರಿಗೆ ವಿತರಣೆ ಮಾಡೋಕ್ಕೋಸ್ಕರ 200 ಬಕೆಟ್ಗಳನ್ನು ತಂದಿರುತ್ತಾರೆ. ಪುರಸಭೆ ವಾಹನ ಚಾಲಕ ಸಾರ್ವಜನಿಕರಿಗೆ ಹಂಚುವ ಬಕೆಟ್ಗಳನ್ನು ಹಂಚದೆ ಯಾರಿಗೆ ಹೇಳದೆ ಕೇಳದೆ ಕದ್ದು ಓಡಿ ಹೋಗಿರುವ ವಿಡಿಯೋ ದೃಶ್ಯದಲ್ಲಿ ನೋಡಬಹುದು. ಅಷ್ಟರಲ್ಲಿ ಪುರಸಭೆ ಸದಸ್ಯ ಎಷ್ಟು ಜೋರಾಗಿ ಕರೆದರೂ ಕೇಳಲ್ಲದೆ ಅಲ್ಲಿಂದ ಪಯಣ ಮಾಡುತ್ತಾನೆ. ಪುರಸಭೆ ಅಧಿಕಾರಿ ಯಾವ ಮಟ್ಟಕ್ಕೆ ಇದ್ದರೆ ಅಲ್ಲಿ ಸಿಬ್ಬಂದಿಯೂ ಕೂಡ ಯಾವ ಮಟ್ಟಕ್ಕೆ ಇದ್ದಾರೆ ಎಂಬುದು ಈ ವಿಡಿಯೋದಲ್ಲಿ ನೋಡಬಹುದು. ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳ ಹಾಗೂ ಅಲ್ಲಿನ ಸಿಬ್ಬಂದಿಗಳ ನೋವನ್ನು ಮನಗಂಡು ನೊಂದು ಹೋಗಿದ್ದ ಪಾಂಡುರಂಗ ಕನಸೆ. ನನ್ನ ವಾರ್ಡ್ನಲ್ಲಿ ಹಲವಾರು ಕೆಲಸಗಳು ಕಳಪೆ ಮಟ್ಟದಲ್ಲಿ ಮಾಡಿರುತ್ತಾರೆ. ಎಲ್ಲಾ ಕೆಲಸದಲ್ಲಿ ಭ್ರಷ್ಟಾಚಾರ ಮಾಡಿರುತ್ತಾರೆ. ನನ್ನ ವಾರ್ಡಿನ ಎಲ್ಲಾ ಕೆಲಸಗಳು ಸಂಪೂರ್ಣವಾಗಿ ಮಾಡದೇ ಇದ್ದಲ್ಲಿ ನಾನು ನನ್ನ ಪುರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆಂದು ಮಾಧ್ಯಮದ ಮುಖಾಂತರ ತನ್ನ ನೋವನ್ನ ಅಳುತ್ತಾ ತೋಡಿಕೊಂಡಿದ್ದಾರೆ. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ನಂದು 2 ವರ್ಷ ಮೊದಲು 2 ಲಕ್ಷ ನಾ ಫಾರ್ಟಿನ್ ಫೈನಾನ್ಸ್ದಾಗ ಬಜೆಟ್ನಲ್ಲಿ ಬಕೆಟ್ ಸಲಕ್ಕೆ ಬಜೆಟ್ ಇಕ್ಕೀನಿ. ಇವು ಬಕೆಟು 90 ರೂಪಾಯಿಗಿತ್ತು. ನಾವು ಹೈದರಾಬಾದ್ ಹೋಗಿ ನೋಡಿದರು. ಅದ್ರ ಹಿಸಾಬಿಲ್ ನಾನು 2,000 ಬಕೆಟ್ ಬರಬೇಕು. ಅವರು ಇವತ್ತು 200 ಬಕೆಟ್ ತಂದ್ಯಾರ. ಅದು 1,000 ಒಂದು ಬೀಳತ್ತದು. ಅವ್ರಿಗೆ ನಾವು ಕ್ವಶನ್ ಕೇಳಿದ್ರು ನಿಮ್ಮ ಮುಂದೆ ಅವರು ಅವ್ರ ಫೋನ್ನೂ ಎತ್ತ ಇಲ್ಲ. ಆ ಹುಡುಗ ಕೇಸಡ್ಗೆ ಅವ್ರು ಏನೋ ಬಾಜು ಹೋಗಿ ಮಾತಾಡಿದ್ರು. ಬಕೆಟ್ ಹಂಚಲ್ದೇನೆ ನನ್ನ ಬಜೆಟ್ದು 2 ಲಕ್ಷ ರೂಪಾಯಿ 2,000 ಬಕೆಟ್ ತರೋದು 200 ತಂದು ನನ್ನ ಮುಂದೆ ಹಂಚಲ್ದೇನೆ ಅವರು ಹೋಗಿದ್ದಾರೆ. ನನಗೆ ಅವರು ಚೀಫ್ ಆಫೀಸರ್ ಆಗಲಿ ಇವ್ರ ಮೇಲಾಗಲಿ ನಮ್ಮದು ವಾರ್ಡಿಂದು ನಮ್ಮದು ಅವಮಾನ ಮಾಡಿದ್ದಾರಂತ ನಮಗೆ ಖೇದದ. ನಾನು ಮತ್ತು ನಮ್ಮದು ಚೀಫ್ ಆಫೀಸರ್ ಏನಾರ ಅವ್ರು ಎನ್ವೈರ್ಮೆಂಟ್ ಇಂಜಿನಿಯರ್ ಇದ್ದರು. ನಾವು ಇಬ್ಬರು ಹೈದರಾಬಾದ್ ಹೋಗಿದ್ದೆವು. ಇವು ಬಕೆಟು ಆಗ 90 ರೂಪಾಯಿಗಿತ್ತು ಅಲ್ಲಿ. ಇದೇ ನೂತನ ಕಂಪನಿದು ಮತ್ತು ಕುಂಡಗಳಿದ್ದು 30-40 ರೂಪಾಯಿ ಬಾರ್ಗೇನಿಂಗ್ ನಡೆದಿತ್ತು. ಅವ್ರು ಚೀಫ್ ಆಫೀಸರ್ ಅಂದರು ಇನ್ನೂ 4 ಮಂದಿದದ
ನಾ ಒಮ್ಮೆ ಹೋಲ್ಸೇಲ್ ಆ ಕಂಪನಿದಿಂದೇ ತರಿಸ್ತೀನಂತ 2 ವರ್ಷ ಆಯ್ತು ಸತಾಸ್ಕೊಂಡು ಇವತ್ತು ಬಕೆಟ್ ಕಳಿಸ್ಕೊಟ್ಟಾರ. ನಂಬಲ್ಲಿ 200 ಬಕೆಟ್ ಬಂದವ್ರು. ಆ್ಯಕ್ಚುಲಿ ಬರ್ಬೇಕು ನನಗೆ ಬಕೆಟ್ ಬಂದರೂ 2000 ಬರಬೇಕು. 1000 100 ಬಿ ಹಿಡಿದೆವು ಥರದ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಹಿಡಿದು 2000 ಬರಬೇಕು. ಇವ್ರು 200 ಅಂದ್ರೆ 1000 ಒಂದು ಬಕೆಟ್ ಯಾ ಆಧಾರ ಮೇಲೆ ತರ್ಸ್ಯಾರ. ಅವು ಕುಂಡಗೊಳ್ರ 1000 ತರ್ಸ ಅದರ ಕುಂಡಗಳ್ದು ಏನು ಒಂದು ಕುಂಡನೂ ಕಾಣಿಸಿಲ್ಲ. ಮತ್ತು ನಾವು ಈಗ ನಿಮ್ಮ ಮುಂದೆ ಬಂತು ಗಾಡಿ ಕೇಳಿದೆವು 200 ಅದ ಅಂದರು. ನಾವು ಮಾತಾಡಸ್ತಕ್ಕೆ ಅವ್ರು ಜೀಪ್ ತೊಗೊಂಡು ನಮ್ಮ ಮುಂದೆ ನಮ್ಮದು ಇಲ್ಲಿ ಏನರ ಒಂದು 50 ಜನ ಮತ್ತು ಎಲ್ಲ ಕಾಲೋನಿದವ್ರು ಸಂಡೇ ದಿನ ಕೊಡೋದಿತ್ತು. ಎಲ್ಲರಿಗೆ ಇನ್ಸಲ್ಟ್ ಮಾಡಿ ನಂದು ಮಾತು ಕೇಳಲ್ದೆ ನಿಮ್ಮ ಮುಂದೆ ಅವ್ರು ಹೋಗ್ಯಾರ. ಇದಕ್ಕೆ ನಾ ಏನಂತೀನಿ, ಇದು ನಂದಿಲ್ಲ, ನಮ್ಮದು ಈಗ ವಾರ್ಡಿಂದ ಅಪಮಾನ ಮಾಡಿ ಹೋಗ್ಯಾರ ಅಂತ ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೀನಿ. ಏನೇ ಲೇಔಟ್ ಇದ್ರೂ 25-50 ಸಾವಿರ ರೂಪಾಯಿ ತೊಗೊಳತ್ತಾರ. ಮಬ್ಬರು ನಮ್ಮದು ಮಲ್ಲಾಸುರಿ ಹರ ಒಂದು ಚಲೋ ಹರ, ಅವ್ರು ಮುನ್ಸಿಪಾಲ್ಟಿನೇ ಅಲಾಟ್ ಅದು ಅವ್ರ ಅಣ್ಣಪ್ಪ ಮಲ್ಲಾಸುರಿ ಅವ್ರ ಕೈ ಮೇಲೆ ಕಟ್ಟಿಂದದ. ಅವರು ಏನೋ ಇದು ಕೇಳಕ್ಕೆ ಹೋದ್ರು ಅವ್ರ ಮನೆಗೆ ನೋಟಿಸ್ ಕೊಟ್ಟು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ರೊಕ್ಕ ತೊಗೊಳತ್ತಾರ. में काउंसलर होके इतना प्रॉब्लम्स बता रहे हैं, जैसे कि नॉर्मल आदमी क्या करना सर फिर वो हिसाब सर ये काउंसलर होके इतना परेशान होके बताए जैसा बता रहे हैं सर, तो फिर नॉर्मल आदमी क्या करना? ये कांग्रेस बीजेपी पार्टी वाइज नहीं साहब, कोई भी आदमी साहब कांग्रेस रहने बीजेपी, ये टीएमसी को नहीं ठहरना, ये ग्राम पंचायत को नहीं ठहरना, झेडपी को नहीं ठहरना, टीपी को. इसके बजाय वो हम जो इलेक्शन को खर्च करते देखो 1-2 लाख रुपए, वो इससे अच्छा काम होता है साहब. ये सही ईमानदार छोटे आदमी लोग इसमें ठहरना से नहीं सर. ठहरना नहीं बोले तो मैं जो भी हमारे आकांक्षा बहुत रहते ये रहता है, ये भ्रष्टाचार, ये हालत है ऑफिसरों का, ये देखे तो क्या है. अब ये ट्रांसफार्मर हटाओ बोल के ईश्वर खंडरे साहब पाप उन्होंने खुद बोले, और कंश्योर अल्लाह तरफा तो ट्रांसफार्मर हटा से करी बोल के रिसीव्ड कापी है मेरे पास. तो इन्हों वो और उनके आगे यस बोले, बाद में 2 लाख रुपए एस्टिमेट डाले महादेव सर, बाद 2 साल फिर बाद में वो नहीं करे. और मिनिस्टर साहब होंगे हमारे रहीम खान साहब होंगे, ये इनका कुछ भी नहीं, सिर्फ ये ऑफिसरों का गुंडा राज है साहब, लूटमार राज है. ನಿಮ್ಮ ಆರೋಪ ಏನು ಈಗ ಇಲ್ಲಿಂದ ಬಾಲ್ಕಿ ಪುರಸಭೆ ಅಧಿಕಾರಿ ಏನಪ್ಪ ಅಂದ್ರೆ ಎಲ್ಲ ಭ್ರಷ್ಟಾಚಾರ 100% ಭ್ರಷ್ಟಾಚಾರ ಸರ್. ನಿಮ್ಮ ಕಣ್ಣು ಮುಂದೆ 200 ಬಕೆಟ್ ಅವ, 2 ಲಕ್ಷ ಬಜೆಟ್ ಅದ, ಎಷ್ಟು ಬರಬೇಕು? ಅದು 2000 ಬರೋದು ನನಗೆ 200 ತಂದು ಕೊಡ್ತಾ ಇದ್ದಾರೆ. इंतौर 10 लाख का ये था साहब, तो 3 साल पहले, तब भी 1-1.5 लाए 10 लाख में. ಈ ಖಾತಾಗಳು ಒಬ್ಬರ ಹೆಸರ ಮೇಲೆ ಎಷ್ಟಾಗತ್ತಂತ್ರಿ ಸರ್? ಸರ್ ಇಲ್ಲ ಅದ ಸರ್, ಇದು ಖಾತಾಗಳು ನಿಮಗೆ ಪ್ರೂಫ್ ಕೊಡ್ಲತ್ತೀನಿ ಸರ್, ನೀವು ಈ ಕರಿ ಅಂದ್ರೆ ಒಬ್ಬರ ಹೆಸರ ಮೇಲೆ ಹತ್ತತ್ತು ಇವು ಅಧಿಕೃತ ಅನಧಿಕೃತ ಯಾವ್ದ ಹಳೆ ಸಿಟಿ ಪಟ್ಟಣ ಅದ, ಅವು ಯಾರಾದ್ರೂ 1-2 ಮಾಡೋದಿರ್ತಾವ. ಹಿಂಗೆ ಒಮ್ಮೆ 20 ಯಾಕೆ ಮಾಡ್ಲತ್ತಾರ ಅಂದ್ರೆ ಇದು ಗೋರ್ಮೆಂಟ್ಗೆ ಏನದ ಏನೇ ಲೇಔಟ್ ಆಗಿ ರೊಕ್ಕ ಬರೋದು ಇವರೇ ಹೊಡೆದಾಕ್ಲತ್ತಾರ. गवर्नमेंट रखा बरतो यू. अब जैसे कि आपके पास पूरे आरोप के प्रमाण के साथ है सर, तो प्रमाण के साथ है, और आप आरटीआई भी 2020 वगैरह में डाले. मेरा वर्क उसके ऊपर कोई एक्शन क्यों नहीं हो गया सर अभी तक? कुछ भी हम करे नहीं, उन्होंने हंस रहे हर जगह. मेरे ऑफिसर हमारे है बोलते उल्टा हंसते, और हम ना मत एंड दिन तक कुड़ता बोलते. अब हमारे चीफ ऑफिसर साहब ऑफिस में कम रहते, टूर में ज़्यादा रहते. ಮತ್ತು ಸರ್ ಈಗ ನಿಮ್ದು ಮೆಂಬರಿಗೆ ಒಬ್ಬರಿಗೆ ಪ್ರಾಬ್ಲಮ್ ಅದ ಇಡೀ ಸರ್ ನಂದು ಹಂಗೆ ಎಲ್ಲರಿಗೆ ಅದ, ಯಾರು ಹೇಳಲ್ಲ, ಯಾರು ಖರೆ ಎಲ್ಲರಿಗೆ ಇದೇ ಹಾಲತ್ ಅದ. ಬಜೆಟ್ ಈಗ ನನಗೆ 26 लाख 14 ಮತ್ತು 15 ಫೈನಾನ್ಸ್ದಾಗ ಆಗಬೇಕು. ನಮ್ಮಲ್ಲಿ 6 ಲಕ್ಷ ಆಗೈತೆ ಕೆಲಸ. ಈಗ ಸರ್ ನೀವು ಗೆದ್ದು ಎಷ್ಟು ವರ್ಷ ಐತಿ ಇಲ್ಲಿ ವಾರ್ಡ್ ನಿಮ್ದು? ಈಗ ಇದು ಲಾಸ್ಟ್ ವರ್ಷ ಅದ ಸರ್, 5 ವರ್ಷ ಅವಧಿ ಮುಗಿಲಾಕ ಬಂದೆ. ನಿಮಗೆ ಎಷ್ಟು ಬಂದ? 5-6 ಲಕ್ಷ ರೂಪಾಯಿ ಕೊಡ್ತಾರ ಅವರು. SFC 1 ರೂಪಾಯಿ ಕೊಡಲ್ಲ ಹೊಂಟ, ಮೊದಲು ಕೊಟ್ಟಿರೋರು. ಈಗ ಮೊನ್ನೆ 5 ವರ್ಷದಾಗ 1 ರೂಪಾಯಿ ಬಂದಿಲ್ಲ SFC ನಂಬರ್. ಸರ್ ये रेलवे गेट ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ
ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.